ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಸಿಎಂ ಡಿಕೆ ಶಿವಕುಮಾರ್ 50 ರೂಪಾಯಿ ಹೇರ್ ಕಟ್ ಸ್ಟೋರಿ ಇದು ನೋಡಿ. ಸಿಎಂ ಡಿಕೆ ಕೊಟ್ಟಂತಹ ಸಣ್ಣ ಹೇಳಿಕೆ ಈಗ ಹಾಟ್ ಟಾಪಿಕ್ ಆಗಿಬಿಟ್ಟಿದೆ. ತಮ್ಮ ಜೀವನ ಶೈಲಿಯ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ಅನ್ನ ಡಿಕೆ ಶಿವಕುಮಾರ್ ಇಲ್ಲಿ ನೀಡಿದ್ದಾರೆ ನೋಡಿ. 50 ರೂಪಾಯಿ ಹೇರ್ ಕಟ್ ಸ್ಟೋರಿಯನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಡಿಕೆ ಕೊಟ್ಟಂತಹ ಈ ಒಂದು ಸಣ್ಣ ಹೇಳಿಕೆ ಈಗ ಎಲ್ಲೆಡೆ ಹಾಟ್ ಟಾಪಿಕ್ ಆಗಿದೆ. ತಮ್ಮ ಜೀವನ ಶೈಲಿಯ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ಅನ್ನ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ಇಂಡಿಯಾ ಟುಡೇ ರೌಂಡ್ ಟೇಬಲ್ ಕಾನ್ಕ್ಲೇವ್ ನಲ್ಲಿ ಕೂತಂತಹ ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ವೈಯಕ್ತಿಕ ಜೀವನ ಶೈಲಿಯ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಇಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಯಲು ಮಾಡಿರುವಂಥದ್ದು ಅಂದ್ರೆ ದೆಹಲಿಯಲ್ಲಿ ತಮಗೆ ಇಷ್ಟವಾದಂತಹ ಬಾರ್ಬರ್ ಅವರ ಬಳಿ ಹೇರ್ ಕಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ. 50 ರೂಪಾಯಿ ಕೊಟ್ಟು ಹೇರ್ ಕಟ್ ಅನ್ನ ಮಾಡಿಸಿದ್ದಾಗಿ ಇಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ಬಾರ್ಬರ್ ಬಳಿ ತಾನೇ ಖುದ್ದಾಗಿ ತೆರಳಿದ್ದಾಗಿ ಕೂಡ ಡಿಕೆ ಶಿವಕುಮಾರ್ ಇಲ್ಲಿ ತಿಳಿಸಿದ್ದಾರೆ. ಭದ್ರತಾ ಸಿಬ್ಬಂದಿಯನ್ನ ಕರೆಸೋಣ ಅಂದ್ರೂ ಕೂಡ ಕೇಳದೆ ಡಿಕೆ ಶಿವಕುಮಾರ್ ಖುದ್ದು ಭೇಟಿ ನೀಡಿದ್ದಾರೆ ಬಾರ್ಬರ್ ಬಳಿ. ದೆಹಲಿಯ ತಮ್ಮ ಕಾಲನಿಯಲ್ಲಿ ಎಂದಿನಂತೆ ಹೇರ್ ಕಟ್ ಅಂತ ಡಿಕೆ ಶಿವಕುಮಾರ್ ಇಲ್ಲಿ ತಿಳಿಸಿದ್ದಾರೆ. ತನ್ನ ಬಳಿ ಇರುವಂತಹ ಲೂಯಿಸ್ ವಿಟ್ನ ಮಫ್ಲರ್ ಗೆಳೆಯರದು ಅಂತ ಕೂಡ ತಿಳಿಸಿದ್ದಾರೆ. ನನ್ನ ಗೆಳೆಯರು ದುಬಾರಿ ಬೆಲೆ ಗಿಫ್ಟ್ ಕೊಡ್ತಾರೆ ಅಂತ ಡಿಕೆ ಶಿವಕುಮಾರ್ ಇಲ್ಲಿ ತಿಳಿಸಿದ್ದಾರೆ. ಎಷ್ಟು ತಿನ್ನೋಕೆ ಸಾಧ್ಯ, ನಂದು ಸಿಂಪಲ್ ಜೀವನ ವಿಧಾನ ಅಂತ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಒಂದು ಲೈಫ್ ಸ್ಟೈಲ್ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಅವರು 50 ರೂಪಾಯಿ ಹೇರ್ ಕಟ್ ಮಾಡಿಸಿದ್ದಾರೆ ದೆಹಲಿಯಲ್ಲಿ, ಆ ವಿಚಾರವಾಗಿ ಮಾತನಾಡಿದ್ದಾರೆ. ಇಂಡಿಯನ್ ಟುಡೇ ರೌಂಡ್ ಟೇಬಲ್ ಕಾನ್ಕ್ಲೇವ್ನಲ್ಲಿ ಈ ಬಗ್ಗೆ ಮಾತನಾಡಿರುವಂಥದ್ದು. ತಮ್ಮ ವೈಯಕ್ತಿಕ ಜೀವನ ಶೈಲಿಯ ಬಗ್ಗೆ ಮಾತನಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಇಲ್ಲಿ ಬಿಚ್ಚಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ತಮಗೆ ಇಷ್ಟವಾದಂತಹ ಬಾರ್ಬರ್ ಬಳಿ ಹೇರ್ ಕಟ್ ಅನ್ನ ಮಾಡಿಸಿದ್ದಾಗಿ ತಿಳಿಸಿದ್ದಾರೆ. 50 ರೂಪಾಯಿ ಕೊಟ್ಟು ಹೇರ್ ಕಟ್ ಮಾಡಿಸಿದ್ದಾಗಿ ಹೇಳ್ಕೊಂಡಿದ್ದಾರೆ ಸಿಎಂ. ಅಂದರೆ ಅವರ ಒಂದು ಜೀವನ ಶೈಲಿಯ ಖರ್ಚುಗಳು ತುಂಬ ಇರುತ್ತೆ. ಅದರಲ್ಲೂ ಡಿಕೆ ಶಿವಕುಮಾರ್ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್, ಅಂದರೆ ಇಷ್ಟು ಖರ್ಚು ಮಾಡ್ತಾರೆ ಅಷ್ಟು ಖರ್ಚು ಮಾಡ್ತಾರೆ ಅನ್ನುವಂಥದ್ದಿದೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ ನನ್ನ ಜೀವನ ಶೈಲಿ ತುಂಬ ಸರಳವಾಗಿದೆ, 50 ರೂಪಾಯಿ ಕೊಟ್ಟು ನಾನು ಹೇರ್ ಕಟ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಅವರ ಫೇವ್ರೆಟ್ ದೆಹಲಿಯಲ್ಲಿರುವಂತಹ ಬಾರ್ಬರ್ ಬಳಿ ಅವರು ಹೇರ್ ಕಟ್ಟನ್ನು ಮಾಡಿಸ್ಕೊಳ್ತಾರೆ. ಅವರ ಫೇವ್ರೆಟ್ ಅದು. ಖುದ್ದಾಗಿ ತಾವೇ ತೆರಳಿದ್ದಾರೆ ಅಲ್ಲಿಗೆ. ಭದ್ರತಾ ಸಿಬ್ಬಂದಿಯನ್ನು ಕರೆಸೋಣ ಅಂತ ಹೇಳಿದ್ರು ಕೂಡ ಖುದ್ದಾಗಿ ಅವರೇ ತೆರಳಿ ಭೇಟಿ ನೀಡಿ ಅಲ್ಲಿ ಹೇರ್ ಕಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಅಂದರೆ ದೆಹಲಿಯ ತಮ್ಮ ಕಾಲೋನಿಯಲ್ಲಿ ಎಂದಿನಂತೆ ಹೇರ್ ಕಟ್ ಅಂತ ಇಲ್ಲಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತನ್ನ ಬಳಿ ಇರುವಂತಹ ಲೂಯಿಸ್ ವಿಟ್ಟನ್ ಮಫ್ಲರ್ ಗೆಳೆಯರು ಕೊಟ್ಟಿದ್ದು, ಆ ಒಂದು ಮಫ್ಲರ್ ಏನಿದೆ ಅದು ಗೆಳೆಯರು ಕೊಟ್ಟಿದ್ದು ಅಂತ ಕೂಡ ಇಲ್ಲಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. I want to leave you with an interesting story about Mr. DK Shivkumar. I had gone to see him in his Delhi house a couple of weeks ago after he had become chief minister. And DK Shivkumar wanted to have a haircut. Now he wanted to go to his favorite barber who is in the colony. The security guard came and said, "Sir, you are now chief minister. You cannot have a haircut in your colony like this. We will call the barber to the house." He said, "No, I will go and meet him." Did you have a haircut eventually at the barber shop, or do you now have a VVIP haircut in the bungalow? No VIP. For one day I paid him only 50 rupees for the haircut in Delhi. If DK Shivkumar pays 50 rupees for a haircut, sir, at least sometimes make sure that you have a 5-star haircut. Now that you are the chief minister of the state. See, I believe in simple living. But what things come out, lot of friends come, give me Louis Vuitton, give me this one, put what to do. See, I want a simple life. After all, what is there? How much you can eat, how much you can. It is a very small, is a basic courtesy, that's all. Okay, I'm going to leave it there. I want to leave. ನೋಡಿ, ಎಷ್ಟು ತಿನ್ನೋಕೆ ಸಾಧ್ಯ, ನಂಗೆ ಸಿಂಪಲ್ ಲೈಫ್ ಇಷ್ಟ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೆ
ಎಸ್ ನೋಡಿ, ಡಿ ಕೆ ಶಿವಕುಮಾರ್ ಎಷ್ಟು ಸಿಂಪಲ್ ಲೈಫನ್ನು ಲೀಡ್ ಮಾಡೋಕ್ಕೆ ಇಷ್ಟಪಡ್ತಾರಂತ ಇಲ್ಲಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಲೈಫ್ ಸ್ಟೈಲ್ ಬಗ್ಗೆ BJP ವ್ಯಂಗ್ಯ ಮಾಡಿದೆ ಇಲ್ಲಿ. ಅದೇ ಇದಕ್ಕೆ BJP ಕೊಟ್ಟಿದ್ದು 1400 ಕೋಟಿ ರೂಪಾಯಿ ಟ್ವಿಸ್ಟ್. ಡಿ ಕೆ ಹೇಳಿಕೆಯನ್ನು ಮುಂದಿಟ್ಕೊಂಡು BJP ಮುಗಿ ಬಿದ್ದಿದೆ. ಡಿ ಕೆ ಆಸ್ತಿಯ ಮೌಲ್ಯವನ್ನು ಮುಂದಿಟ್ಕೊಂಡು BJP ಇಲ್ಲಿ ಟೀಕೆ ಮಾಡಿದೆ. ಡಿ ಕೆ ಆಸ್ತಿಯ ಮೌಲ್ಯವನ್ನು ಮುಂದಿಟ್ಕೊಂಡು BJP ಟೀಕೆ ಮಾಡಿರುವಂಥದ್ದು 2023ರಲ್ಲಿ ಡಿ ಕೆ ಘೋಷಿಸಿಕೊಂಡಂತಹ ಆಸ್ತಿಯ ಮೌಲ್ಯ ಬಂದು 1413 ಕೋಟಿ ರೂಪಾಯಿ ಇದೆ. ಇದರಲ್ಲಿ ಡಿ ಕೆಯ ಚರಾಸ್ತಿ 273 ಕೋಟಿ ಇದೆ, ಸ್ಥಿರಾಸ್ತಿ 1140 ಕೋಟಿ ರೂಪಾಯಿ ಇದೆ. ಇಂಥವರು ಹೇರ್ ಕಟ್ಗೆ 50 ರೂಪಾಯಿ ಕೊಡ್ತಾರಾ? ನಂಬಂಗಿರಬೇಕು ಸ್ವಾಮಿ, ಹೇಳಿದ್ರು ಅದನ್ನ ಅಂತ BJP ಏನೋ ಮುಗಿ ಬೀಳ್ತಾ ಇರುವಂಥ ಈ ವಿಚಾರವನ್ನು ಇಟ್ಕೊಂಡು ವ್ಯಂಗ್ಯ ಮಾಡ್ತಾ ಇರುವಂಥದ್ದು. ಮೋಸ್ಟ್ಲಿ ಸಿಂಪಲ್ ಲೈಫ್ ಸ್ಟೈಲ್ನಿಂದ ಅಷ್ಟು ಉಳಿಸಿರಬೇಕು ಅಂತ ಡಿ ಕೆ ಶಿವಕುಮಾರ್ ಲೈಫ್ ಸ್ಟೈಲ್ ಬಗ್ಗೆ BJP ವ್ಯಂಗ್ಯ ಮಾಡಿದೆ. ಅವರು ಹೇಳ್ತಾರೆ, ಸಿಂಪಲ್ ಲೈಫ್ನ ಲೀಡ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಡಿ ಕೆ ಶಿವಕುಮಾರ್. ಅದಕ್ಕೆ BJP ಅಂದರೆ ವ್ಯಂಗ್ಯ ಮಾಡಿದೆ. ಹೇಳೋದಿದ್ರು ಒಂದು ನಂಬಂಗೆ ಹೇಳಬೇಕು. 50 ರೂಪಾಯಿ ಅಂದರೆ ಅವರ ಆಸ್ತಿ ಬಂದು 2023ರಲ್ಲಿ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡ್ಕೊಂಡಿದ್ರು 1413 ಕೋಟಿ ಅಂತ ಹೇಳಿ ಅಂತ ವ್ಯಂಗ್ಯ ಮಾಡಿದೆ.